ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ನೀವೆಲ್ಲರೂ ನೋಡ್ತಿರ್ಬೋದು ಧಾರವಾಡದಲ್ಲಿ ನಡೀತಿರ್ತಕ್ಕಂಥ ಉದ್ಯೋಗಕ್ಕಾಗಿ ಸ್ಟ್ರೈಕ್, ಅಂದರೆ ನೋಟಿಫಿಕೇಷನ್ಸ್ಗೋಸ್ಕರ ಸ್ಟ್ರೈಕ್ ಮಾಡ್ತಿರೋದ್ರ ಬಗ್ಗೆ. ಸೊ ಎಲ್ಲರೂ ತುಂಬ ಜನ ಮೆಸೇಜು ಮತ್ತು ಕಮೆಂಟ್ ಹಾಕಿದ್ರು. ಏನಂತಂದರೆ, ಎಲ್ಲರೂ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಮತ್ತು ಇನ್ಫ್ಲುಯೆನ್ಸರ್ ಎಲ್ಲ ವೀಡಿಯೋ ಮಾಡಿಬಿಟ್ಟು ಹಾಕ್ತಿದ್ದಾರೆ. ಸೊ ಅಂದರೆ ಅವ್ರು ಸಪೋರ್ಟಿವ್ ಆಗಿ ವೀಡಿಯೋ ಮಾಡಿಬಿಟ್ಟು ಹಾಕ್ತಿದ್ದಾರೆ, ಸ್ಟ್ರೈಕ್ ಬಗ್ಗೆ ಮಾತಾಡ್ಬಿಟ್ಟು ನೀವೇನಕ್ಕೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಸೊ ಅದಕ್ಕೂ ಒಂದು ರೀಸನ್ ಇದೆ. ಮತ್ತು ಅದು ಇದು ಒಂದು ವಿಷಯನ ಹೇಳಲಿಕ್ಕೆ. ಮತ್ತು ಇನ್ನೊಂದು ಏನಂತಂದರೆ, ನೀವೆಲ್ಲ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಬೇಕಾದ್ರೆ ಪೊಲೀಸರಿಗೆ ಯಾರೋ ಒಬ್ರಿಗೆ ಹಣೆ ಹೊಡೆದ್ಬಿಟ್ಟು ಬ್ಲಡ್ ಬರೋ ಥರ ಎಲ್ಲ ಹೊಡೆದು, ಅದು ಬೇಕಂತನೋ ಅಥವಾ ಅಚಾತುರ್ಯನೋ ಒಟ್ಟು ಈ ಥರ ಎಲ್ಲ ಆಗಿತ್ತು. ಸೊ ಅವೆರಡು ವಿಷಯದ ಬಗ್ಗೆ ಮಾತಾಡೋಕ್ಕೆ. ಸೊ ನಾನೇನಕ್ಕೆ ಇದ್ರ ಬಗ್ಗೆ ವೀಡಿಯೋ ಮಾಡಿಲ್ಲ ಅಂತಂದ್ರಿಗಿನ, ನನಗಂದರೆ ಈಗ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ. ಸೊ ನಿಮ್ಗೆಲ್ರಿಗೂ ಒಂದು ವಿಷಯ ಗೊತ್ತಿರಬೇಕು, ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಕೂಡ ಸರ್ಕಾರದ ಪರ ಆಗಲಿ ಅಥವಾ ವಿರೋಧ ಆಗಲಿ ಮಾತಾಡ್ತಕ್ಕಂಥ ರೈಟ್ಸ್ ಇರೋದಿಲ್ಲ. ಸೊ ನೀವುಗಳು ಪಬ್ಲಿಕ್ ಆಗಿರ್ತೀರ, ಏನು ಬೇಕಾದರೂ ಮಾತಾಡ್ಬೋದು, ಅದ್ರ ಬಗ್ಗೆ ಸರ್ಕಾರದ ಬಗ್ಗೆ ಟೀಕೆ ಮಾಡ್ಬೋದು. ಬಟ್ ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಕೂಡ ಪರ ಆಗಲಿ ವಿರೋಧ ಆಗಲಿ ಮಾತಾಡೋಂಗಿಲ್ಲ. ದಟ್ ಈಸ್ ದ ರೀಸನ್ ವೈ ಐ ಆಮ್ ನಾಟ್ ಅಪ್ಲೋಡಿಂಗ್ ದ ವಿಡಿಯೋ. ಇದು ಒಂದು ವಿಷಯ ಗೊತ್ತಿರಲಿ. ಮತ್ತು ಅದ್ರ ಜೊತೆಗೆ ನೀವು ನಿಮ್ಮದು ಆಕ್ರೋಶ ಏನಿದ್ರು ರಿಕ್ರೂಟ್ಮೆಂಟ್ ಮಾಡೋರ ಮೇಲೆ ಇರಬೇಕು ಹೊರತು ಯಾವುದೇ ಥರದ ಸಿಬ್ಬಂದಿಗಳ ಮೇಲೆಲ್ಲ. ಯಾಕಂತಂದರೆ ಅದು ಪೊಲೀಸರಿಗೆ ಸ್ಟ್ರಿಕ್ಟಾಗಿ ರೂಲ್ಸ್ ಆದೇಶ ಇರುತ್ತೆ. ಅಂತಂದರೆ ನೀವು ಅದನ್ನು ಹೋರಾಟನ ಶಾಂತಯುತವಾಗಿ ನಡ್ಕೊಂಡು ಹೋಗೋ ಥರ ನೋಡ್ಕೋಬೇಕು ಮತ್ತು ಹತ್ತಿಕ್ಬೇಕು ಅಂತಂದು ಹೇಳ್ಬಿಟ್ಟು ಅದು ಆದೇಶ ಇರುತ್ತೆ. ಸೊ ಆದೇಶಕ್ಕೆ ತಕ್ಕಂಗೆ ಅವ್ರು ಕರ್ತವ್ಯ ಮಾಡ್ತಿರ್ತಾರೆ. ಸೊ ಇನ್ಕ್ಲೂಡಿಂಗ್ ನೀವು ಕೂಡ ಈಗ ಓದ್ತಿರ್ತೀರ, ನೀವು ಕೂಡ ಮುಂದೆ ಒಂದಿನ ಪೊಲೀಸ್ ಆಗ್ತೀರಾ. ಸೊ ಅವಾಗ ಪೊಲೀಸ್ ಆದಾಗ ನಿಮ್ಮ ಕರ್ತವ್ಯ ಕೂಡ ಇದೇ ಥರ ನಿಮ್ಗೆ ಸಿಚುವೇಶನ್ ಬರುತ್ತೆ. ಸೊ ಅವಾಗ ನೀವು ಕೂಡ ಅದೇ ಡ್ಯೂಟೀಸ್ ಮಾಡ್ತೀರಾ. ಸೊ ಇನ್ಕ್ಲೂಡಿಂಗ್ ನಾನು ಕೂಡ ಒಂದು 2-3 ವರ್ಷದ ಕೆಳಗಡೆ ನಾನು ಕೂಡ ಹಂಗೆ ಪಬ್ಲಿಕ್ ಆಗಿದ್ದಾಗ ನಮಗೂ ಕೂಡ ಓದಬೇಕಾದ್ರೆ ತುಂಬ ನೋವುಗಳಾಗ್ತಿತ್ತು. ಸೊ ಅವಾಗ ಹೋಗ್ಬಿಟ್ಟು ನಾವು ಕೂಡ ಇದೇ ಥರನೂ ಕೋಪನ ವ್ಯಕ್ತಪಡಿಸಿದ್ವಿ. ಬಟ್ ಇವಾಗ ಆ ಥರ ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಮುಂದೆ ಈಗ ಅದೇ ನೋಟಿಫಿಕೇಷನ್ಸ್ಗೋಸ್ಕರ ನೀವು ವೇಟ್ ಮಾಡ್ತಿರ್ತೀರ. ಸೊ ಮುಂದೆ ನೀವು ಕೂಡ ಪೊಲೀಸ್ ಆಗ್ತೀರಾ ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀರಾ. ಸೊ ಅವಾಗ ನೀವು ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ರೂಲ್ಸ್, ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕಾಗುತ್ತೆ. ಸೊ ಯಾಕಂದರೆ ಅದು ಸರ್ಕಾರದ ಆದೇಶ ಇರುತ್ತೆ. ಸರ್ಕಾರದ ಆದೇಶದ ವಿರುದ್ಧ ನಾವು ನಡೆಯೋಕ್ಕಾಗಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಆಕ್ರೋಶ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಕೂಡ ಅದೇ ಸಿಚುವೇಶನ್ಸ್ನ ಮತ್ತೆ ಫೀಲ್ ಮಾಡಿ ಬಂದಿರೋದ್ರಿಂದ ನನಗೆ ನಿಜವಾಗ್ಲೂ ಖಂಡಿತ ಇದಾಗ್ತದೆ, ತುಂಬ ಬೇಜಾರಾಗ್ತದೆ. ಯಾಕಂದರೆ ಎಷ್ಟು ವರ್ಷದ ವೇಟ್ ಮಾಡ್ತಿದ್ದಾರೆ, ಅವ್ರದ್ದು ವಯಸ್ಸೆಲ್ಲ ಹಾಳಾಗ್ತಿದೆ ಅಂತ. ಬಟ್ ಹಂಗಂತ ಹೇಳ್ಬಿಟ್ಟು ನಾವು ಅದ್ರ ವಿರೋಧ ಮಾತಾಡೋಕ್ಕಾಗಲ್ಲ ಮತ್ತು ವಿರೋಧ ನಡ್ಕೊಳಕ್ಕಾಗಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಎದುರು ಆಕ್ರೋಶ ಏನಿದ್ರು ಉದ್ಯೋಗ ನೀಡ್ತಾರಲ್ಲ, ಉದ್ಯೋಗ ನೋಟಿಫಿಕೇಶನ್ಸ್ ರಿಕ್ರೂಟ್ಮೆಂಟ್ ಮಾಡ್ತಿಲ್ಲಲ್ಲ, ಅವ್ರ ಮೇಲೆ ಇರಲಿ ಹೊರತು ಯಾವುದೇ ಥರದ್ದು ಸಿಬ್ಬಂದಿಗಳ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಯಾರ್ಯಾರು ಟೆಲಿಗ್ರಾಮ್ ಯೂಸ್ ಮಾಡ್ತಿರ್ತಾರೋ ಅವರೆಲ್ಲ ಒಂದು ಪ್ಯಾಕ್ಸ್ ನೋಡಿರ್ತೀರ. ಏನಂತಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನ ಬಿಟ್ಟಿದ್ದಾರೆ, ಪ್ಯಾಕ್ಸ್ನ ಬಿಟ್ಟಿದ್ದಾರೆ. ಸೊ ಯಾವ ಕ್ಷಣದಲ್ಲಾದ್ರೂ ಇದು ನೋಟಿಫಿಕೇಶನ್ಸ್ ಹೊರಬಿದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು. ಸೊ ನೀವೆಲ್ಲ ಒಂಥರ ಸ್ಟ್ರೈಕ್ ಎಲ್ಲ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಒಂಥರ ಪ್ರತಿಫಲ ಸುಮಾರು ವರ್ಷಗಳಾಗೋಯಿತು. ಸೊ ಇವಾಗ ಆಗ್ತಿದೆ. ಈ ಸರ್ತಿ ಲಾಸ್ಟ್ ಚಾನ್ಸ್ ಅಂದ್ಕೊಂಡು 100% ನೀವು ಕ್ಲಿಯರ್ ಮಾಡ್ಕೊಳ್ರಿ. ಮತ್ತು ಇದು ಒಂದು ಸರ್ತಿ ಗುಡ್ ನ್ಯೂಸ್ ಏನಂತಂದರೆ, ನಾನ್ ಎಚ್ ಕೆದಲ್ಲಿ ಎಕ್ಸಾಮ್ ಇರೋದ್ರಿಂದ, ಸೊ ಎಚ್ ಕೆದವರಾಗಿದ್ದರೆ 2 ಎಕ್ಸಾಮ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮತ್ತು ಸುಮಾರು ಎಕ್ಸಾಮ್ಸ್ ಬರೀತಕ್ಕಂಥ ಅವಕಾಶ ಸಿಗುತ್ತೆ. ಸೊ ಒಂದರಲ್ಲಾದರೂ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಸೇರ್ಬೋದು. ಸೊ ಯಾವ್ಯಾವಿದೆ ಅಂತ ನಾನು ಹೇಳ್ತೀನಿ ಒಂದು ಕ್ಷಣ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ, ಇವು ಡಿಗ್ರಿ ಮ್ಯಾಗಿನ ಪೋಸ್ಟು. ಮತ್ತು ಅದನ್ನು ಬಿಟ್ಟರೆ ನೀವು ಏನಾದರೂ PUC ಮತ್ತು 10th ಏನಾದರೂ ಆಗಿದ್ದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಅಂದರೆ DR, ಸಿವಿಲ್ಲು, KSRP, KSISF ಅಂದರೆ 4 ಎಕ್ಸಾಮ್ ಸಿಗ್ತಾವೆ. ಅಕಸ್ಮಾತ್ ನೀವೇನಾದರೂ HK ಏನಾಗಿದ್ದರೆ 8 ಎಕ್ಸಾಮ್ ಸಿಗ್ತಕ್ಕಂಥ ಚಾನ್ಸಸ್ ಸಿಗುತ್ತೆ. ಸೊ 8ರಲ್ಲಿ 1 ಎಕ್ಸಾಮ್ ಆದರೂ ನೀವು ಕ್ಲಿಯರ್ ಮಾಡಲ್ಲ ಅಂತ ಅಂದ್ಕೊಂಡ್ರೆ 100% ನೀವು ಈ ಸರ್ತಿ ಸೆಲೆಕ್ಷನ್ ಆಗ್ತೀರಾ. ಸೊ ಇದೇ ಥರ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತಿರ್ತೀನಿ. ಆಲ್ ದ ಬೆಸ್ಟು, ಚೆನ್ನಾಗಿ ಓದ್ರಿ. ಬಾಯ್.